ಯಾವ ವಸ್ತುಗಳು, ವ್ಯಕ್ತಿಗಳು, ವಿಷಯಗಳು ನಮ್ಮನ್ನು ಬಂಧಿಸುತ್ತೋ ಅದು ದಾಸ್ಯತ್ವ. ಅದರಿಂದ ನಿಮ್ಮ ಊರ್ಧ್ವ ಪ್ರಗತಿಗೆ ಅಡ್ಡಿಯಾಗುತ್ತೋ ಅದು ಎಲ್ಲವೂ ಕೂಡ ತಪ್ಪಿನ ವಿಚಾರಗಳ. ಯಾವುದೂ ಇಲ್ಲದೆ ಹೋದರೂ ನಿನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ, ಭಾವದಲ್ಲಿ ನಿನ್ನಲ್ಲಿ ರಾಗ ಕಡಿಮೆಯಾಗಿದ್ದರೆ, ಭಯ ಕಡಿಮೆಯಾಗಿದ್ದರೆ, ಕ್ರೋಧ ಇಲ್ಲದೆ ಹೋದರೆ, ಮತ್ತು ಈ ಒಂದು ನಶಿಸಿ ಹೋಗುವಂತಹ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಭಗವದ್ಗೀತೆಯ ಮತ್ತೊಂದು ಸುಂದರವಾದಂತಹ ಶ್ಲೋಕದೊಂದಿಗೆ ತಮ್ಮ ಬಳಿ ಬಂದಿದ್ದೇನೆ. ಆ ಶ್ಲೋಕ ಯಾವುದಪ್ಪ ಅಂತ ಹೇಳಿದರೆ, ವೀತರಾಗ ಭಯಕ್ರೋಧ ಮನ್ಮಯ ಮಾಮುಪಾಶ್ರಿತಾ ಬಹವೋ ಜ್ಞಾನ ತಪಸ ಪೂತ ಮದ್ಭಾವಮಾಗತಾ ಅಂತ ಹೇಳಿದರೆ, ನೋಡಿ, ಈ ರಾಗ, ಭಯ ಮತ್ತು ಕ್ರೋಧಗಳಿಂದ ಸರ್ವತಾ ರಹಿತವಾದ ಮತ್ತು ನನ್ನಲ್ಲಿಯೇ ತನ್ಮಯರಾದ, ನನ್ನನ್ನೇ ಆಶ್ರಯಿಸಿದ ಹಾಗೂ ಜ್ಞಾನರೂಪಿ ತಪಸ್ಸಿನಿಂದ ಪವಿತ್ರರಾದ ಅನೇಕ ಭಕ್ತರು ನನ್ನ ಸ್ವರೂಪವನ್ನು ಪಡೆದುಕೊಂಡಿರುವರು. ನೋಡಿ, ಕಳೆದ ಸಂಚಿಕೆಯಲ್ಲಿ ದಿವ್ಯ ಜನ್ಮ ಕರ್ಮವನ್ನು ನಾವು ನೋಡಿದೆವು, ಪರಮಾತ್ಮನದ್ದು. ಮತ್ತು ತಾತ್ವಿಕ ತತ್ವದ ರೂಪದಲ್ಲಿ ಪರಮಾತ್ಮನನ್ನು ಅರಿತುಕೊಳ್ಳಬೇಕು ಅನ್ನೋದನ್ನು ನಾವು ನೋಡಿದೆವು. ಈಗ ಮುಂದುವರಿದ ಭಾಗವಾಗಿ, ಹೀಗೆ ಯಾರು ತಾತ್ವಿಕ ರೂಪದಲ್ಲಿ ನನ್ನನ್ನು ಅರಿತುಕೊಂಡಿರುವರೋ ಅವರು ನನ್ನನ್ನೇ ಪಡೆದುಕೊಳ್ಳುತ್ತಾರೆ. ಆ ಪಡೆದುಕೊಳ್ಳಬೇಕಾಗಿದ್ದೇ ಆದಲ್ಲಿ ಅವರು ಯಾವ ಲಕ್ಷಣಗಳನ್ನು, ಗುಣಗಳನ್ನು ಹೊಂದಿರಬೇಕು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ಈ ಒಂದು ಆಚಾರ ವಿಚಾರಗಳು ಮತ್ತು ಬಾಹ್ಯವಾದಂತಹ ಅಲಂಕಾರಗಳು, ವಸ್ತ್ರಗಳು, ಈ ಶಿಖೆ, ಊರ್ಧ್ವಪುಂಡ್ರ, ಹಿಂಗಾಕೊಳ್ಳೋದು ನಾಮ, ಶ್ರೀಗಂಧಗಳು, ತುಳಸಿ ಮಣಿಗಳು, ರುದ್ರಾಕ್ಷಿ ಮಾಲೆಗಳು, ಮಣಿಗಳು, ಮತ್ತು ಮುದ್ರೆಗಳು, ಹೀಗೆ ಹಲವಾರು, ಅದು ಖಂಡಿತವಾಗಿಯೂ ಗೌರವಪೂರ್ವಕವಾದದ್ದು. ಅದೆಲ್ಲವೂ ಕೂಡ ಒಂದು ಸಿಂಬಾಲಿಕ್ ಆಗಿ ಇರುವಂಥದ್ದು. ಅದು ನಮ್ಮಲ್ಲಿ ಇರುವಂತಹ ಒಳಗಿನ ಆಧ್ಯಾತ್ಮಿಕ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ, ಉದ್ದೀಪನ ಮಾಡಲಿಕ್ಕೆ ಇರುವಂತಹ ಒಂದು ಬಾಹ್ಯವಾದಂತಹ ಸಲಕರಣೆಗಳು. ಆ ವಸ್ತುಗಳು ನಮಗೆ ಆಧ್ಯಾತ್ಮಿಕವಾದಂತಹ ಒಂದು ಜಾಗೃತಿಯನ್ನು, ಮನಸ್ಸನ್ನು, ಭಾವವನ್ನು ಕೊಡುತ್ತವೆ ಎನ್ನುವುದು ಬಹಳ ಸೂಕ್ತವಾದದ್ದು. ಸೊ ಅದೆಲ್ಲವೂ ಕೂಡ ನಮಗೆ ಸಪೋರ್ಟಿವ್ ಆಗೇ ಇರುತ್ತದೆ. ಆದರೆ ಅಂಡರ್ಲೈನ್ ಮಾಡಿಕೊಳ್ಳಿ ಈಗ ಹೇಳುವಂತಹ ಮಾತನ್ನು. ಆದರೆ ಇದೇ ಸಾರಸ್ವವಲ್ಲ. ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯನ್ನು ಹಳೆಯುವುದು ಈ ಯಾವ ಬಾಹ್ಯವಾದಂತಹ ಅಲಂಕಾರಿಕ ಸಾಮಗ್ರಿಗಳಲ್ಲ, ಉಡುಪುಗಳಲ್ಲ, ಇನ್ಯಾವುದೂ ಅಲ್ಲ. ಮತ್ತು ಆತನು ಎಷ್ಟು ಚೆನ್ನಾಗಿ ಮಾತನಾಡಬಲ್ಲ, ಮಂತ್ರಗಳನ್ನು ಹೇಳಬಲ್ಲ, ಶ್ಲೋಕಗಳನ್ನು ಹೇಳಬಲ್ಲ, ಆತನು ವಿದ್ವಾಂಸನೋ, ಪಂಡಿತನೋ, ಪಾಮರನೋ, ಇದು ಯಾವುದೂ ಅಲ್ಲ. ಕೃಷ್ಣನ ಮಾತು, ಕೃಷ್ಣನ ಸ್ವರೂಪವನ್ನೇ ನೀನು ಪಡೆಯಬೇಕಾದರೆ, ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ, ಪುನರಪಿ ಜನನಂ ಪುನರಪಿ ಮರಣಂ. ಈ ಒಂದು ಒಂದು ಚಕ್ರದಿಂದ ಬೇರೆಯಾಗಬೇಕು ಅಂದರೆ ತತ್ವದ ರೂಪದಲ್ಲಿ ಕೃಷ್ಣನನ್ನು ಅರಿಯಬೇಕು ಅಂತ ಹೇಳಿ ಈಗ ಹೇಳ್ತಾ ಇದ್ದೀನಿ. ಕೃಷ್ಣನ ವಾಕ್ಯ ಏನಿದೆ ಅಂತ ಹೇಳಿದ್ರೆ, ಯಾರು ತಾತ್ವಿಕ ರೂಪದಲ್ಲಿ ಕೃಷ್ಣನನ್ನು ಅರಿತುಕೊಂಡು ಈಗ ಹೇಳುವಂತಹ ಗುಣಗಳನ್ನು ಹೊಂದಿ ಯಾರು ಪ್ರಾಕ್ಟೀಸಲ್ಲಿ ಇದ್ದಾರೋ,
ಯಾರು ಈ ಒಂದು ದಿವ್ಯ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿದ್ದಾರೋ ಅಂತಹವರು ಏನೋ ತನ್ನ ಸ್ವರೂಪವನ್ನೇ ಪಡೆದುಕೊಳ್ಳುತ್ತಾರೆ. ಅಂದರೆ ಏನು? ಪರಮಾತ್ಮನೇ ಆಗಿಬಿಡುತ್ತಾರೆ, ಆತನೇ ಆಗಿಬಿಡುತ್ತಾರೆ ಎಂಬುವಂತಹ ಮಾತು ಈ ಒಂದು ಶ್ಲೋಕದಲ್ಲಿ ಇದೆ. ಆ ಗುಣಗಳು ಏನು? ಕೃಷ್ಣನು ಈ ಒಂದು ನಾನು ಹೇಳಿದಂತಹ ಬಾಹ್ಯ ಚರ್ಯಗಳನ್ನು, ಸಲಕರಣೆಗಳನ್ನು ಇದ್ದರೆ ಅವನು ನನ್ನನ್ನು ಪಡ್ಕೊಳ್ತಾನೆ ಅಂತ ಎಲ್ಲಿಯೂ ಹೇಳಿಲ್ಲ. ಅದೆಲ್ಲವೂ ಪೂರಕ ಸಾಧನಗಳಷ್ಟೇ ಹೊರತು ಅದ್ಯಾವುದೂ ಇಲ್ಲದೆ ಹೋದರೂ ನಿನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ, ಭಾವದಲ್ಲಿ ನಿನ್ನಲ್ಲಿ ಏನೋ ರಾಗ ಕಡಿಮೆಯಾಗಿದ್ದರೆ, ಭಯ ಕಡಿಮೆಯಾಗಿದ್ದರೆ, ಕ್ರೋಧ ಇಲ್ಲದೆ ಹೋದರೆ, ಮತ್ತು ಈ ಒಂದು ನಶಿಸಿ ಹೋಗುವಂತಹ ವಸ್ತುಗಳ ಮೇಲೆ ನಿನಗೆ ಮೋಹ ಇಲ್ಲದೆ, ಅದರ ಮೇಲೆ ವ್ಯಾಮೋಹವಿಲ್ಲದೆ, ಸದಾ ಶಾಶ್ವತವಾದಂತಹ ಪರಮಾತ್ಮನಲ್ಲಿ ನಿನ್ನ ಮನಸ್ಸು ಲೀನವಾಗಿದ್ದರೆ, ಪರಮಾತ್ಮನಲ್ಲಿಯೇ ನಿನ್ನ ಮನಸ್ಸು ತನ್ಮಯವಾಗಿದ್ದರೆ, ಆಗ ಆ ಜ್ಞಾನರೂಪಿ ತಪಸ್ಸಿನಿಂದ ಪವಿತ್ರವಾದಂತಹ ಅನೇಕ ಭಕ್ತರು, ಅಂದರೆ ಈ ರೀತಿಯಾದಂತಹ ಭಾವನೆಯನ್ನು ಮತ್ತು ಪ್ರಾಕ್ಟೀಸನ್ನು, ಅಭ್ಯಾಸವನ್ನು ಮಾಡಿರುವಂತಹ ಭಕ್ತರು ನನ್ನನ್ನೇ ಹೊಂದಿದ್ದಾರೆ ಎಂಬುವಂತಹ ಮಾತು ಇಲ್ಲಿ ಇದೆ ನೋಡಿ. ಆದ್ದರಿಂದ ಜನ್ಮ ಕರ್ಮಗಳು ದೈವಿಕ ಹೇಗೋ ಕೃಷ್ಣನದು, ಹಾಗೆ ಕೃಷ್ಣನ ಮಾತು ಈ ಗುಣಗಳು ಏನದು? ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತ. ಎಂತಹ ಮಾತು! ಯಾರಿಗೆ ರಾಗವಿಲ್ಲವೋ, ವೀತರಾಗ ಭಯ ಕ್ರೋಧವಿಲ್ಲವೋ, ಯಾವಾಗ ಬರುತ್ತೆ ಇದು ಅನ್ನೋದನ್ನು ಸ್ವಲ್ಪ ನೋಡಿಬಿಡೋಣ. ಈ ರಾಗ ಅಂದರೆ ಏನು? ಯಾವುದೋ ಒಂದು ವಸ್ತುವಿನ ಮೇಲೆ ಮಮತೆಯನ್ನು ಬೆಳೆಸಿಕೊಳ್ಳೋದು, ಇದು ನನ್ನದು. ವ್ಯಕ್ತಿಯ ಮೇಲೆ ಏನೋ ಮೋಹವನ್ನು ಬೆಳೆಸ್ಕೊಳ್ಳೋದು, ಇದು ನನ್ನವರು, ಇವರು ನನ್ನವರು, ಇವರು ಇಲ್ಲದೆ ಹೋದರೆ ಆಗೋದೇ ಇಲ್ಲ, ಈ ವಸ್ತು ಇಲ್ಲದೆ ಹೋದರೆ ಆಗೋದೇ ಇಲ್ಲ. ಅದು ಯಾವ ಮಟ್ಟಕ್ಕೆ ಹೊರಟೋಗುತ್ತೆ ಅಂದರೆ ದಾಸ್ಯತ್ವದ ಮಟ್ಟಕ್ಕೆ ಹೊರಟೋಗುತ್ತೆ. ಅವ್ರು ಇಲ್ಲದೆ ಇದ್ರೆ ಬದುಕೋದೇ ಇಲ್ಲ. ಪ್ರೀತಿ ಈ ಒಂದು ದಾಸ್ಯತ್ವವನ್ನು ಉಂಟು ಮಾಡುತ್ತೆ, ಆದರೆ ಪ್ರೇಮ ದಾಸ್ಯತ್ವದಿಂದ ಬಿಡುಗಡೆ ಮಾಡುತ್ತೆ. ಎಂತಹ ಅದ್ಭುತವಾದಂತಹ ಮಾತು! ಯಾವ ವಸ್ತುಗಳು, ವ್ಯಕ್ತಿಗಳು, ವಿಷಯಗಳು ನಮ್ಮನ್ನು ಬಂಧಿಸುತ್ತೋ ಅದು ದಾಸ್ಯತ್ವ. ಅದರಿಂದ ನಿಮ್ಮ ಏನೋ ಊರ್ಧ್ವ ಪ್ರಗತಿಗೆ ಅಡ್ಡಿಯಾಗುತ್ತೋ ಅದು ಎಲ್ಲವೂ ಕೂಡ ಏನೋ ತಪ್ಪಿನ ವಿಚಾರಗಳಾಗಿದೆ. ಆದ್ದರಿಂದ ಅದ್ಯಾವುದನ್ನೂ ಮಾಡಕೂಡದು. ರಾಗವನ್ನು ಇಟ್ಟುಕೊಳ್ಳಬಾರದು. ಯಾವುದ ವಸ್ತು, ವ್ಯಕ್ತಿ, ಭಾವನೆಗಳ ಮೇಲೂ ರಾಗ ಬೇಡ. ಈ ರಾಗವನ್ನು ಇಟ್ಕೊಂಡು ಬಿಟ್ಟಾಗ, ನಾನು ನನ್ನದು ಅಂತ ಇಟ್ಟುಕೊಂಡು ಈ ರಾಗವನ್ನು ಇಟ್ಕೊಂಡ್ಬಿಟ್ಟಾಗ, ಮಮತೆಯನ್ನು ಪ್ರೀತಿಯಿಂದ ಆಕರ್ಷಿತರಾಗಿ ಬಿಟ್ಟಾಗ, ಆಕರ್ಷಣೆಗೆ ಒಳಗಾಗಿ ಬಿಟ್ಟಾಗ, ಯಾವಾಗ ಅದು ಸಿಗುವುದಿಲ್ಲವೋ, ಇದು ನನಗೆ ಸಿಗೋದಿಲ್ಲ ಅಥವಾ ಸಿಗುತ್ತಾ ಇದು ನನಗೆ ಎಂಬುವಂತಹ ಭಯ ಪ್ರಾರಂಭವಾಗುತ್ತದೆ. ಇದು ನನಗೆ ಸಿಗುತ್ತಾ ನಿಜವಾಗಿಯೂ ಅನ್ನುವ ಭಯ, ಸಿಕ್ಕಿದ್ದರೆ ಎಲ್ಲಿ ಕಳೆದುಕೊಂಡು ಬಿಡುತ್ತೇನೋ ಎಂಬುವಂತಹ ಭಯ. ನೋಡಿ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಯಾವುದೇ ವಿಚಾರಗಳಲ್ಲಿ, ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ ಈ ಭೀತರಾಗ ಭಯ ಇಟ್ಟುಕೊಳ್ಳದೆ ಇರ್ತಾನೋ ನೋಡಿ, ಕಳೆದುಕೊಂಡು ಬಿಡ್ತೇನೆ ಎಂಬುವಂತಹ ಭಯವಿದ್ದಾಗ ಅವನು ಕ್ರೋಧಾಗ್ನಿಗೆ ಒಳಗಾಗಿ ಏನೋ ಕ್ರೋಧದಿಂದ ನಡೆದುಕೊಳ್ತಾನೆ, ಕೋಪಕ್ಕೆ ತುತ್ತಾಗ್ತಾನೆ, ಕ್ರೋಧದಲ್ಲಿ ನಡೆದುಕೊಳ್ತಾನೆ. ಮತ್ತು ಕ್ರೋಧದಿಂದ ನಡೆಯುವಂತಹ ಕೆಲಸಗಳು, ಕೋಪದಲ್ಲಿ ಮಾಡುವಂತಹ ಕೆಲಸಗಳು ಯಾವುದೂ ಕೂಡ ಇವತ್ತಿನವರೆಗೂ ಒಳ್ಳೆಯ ಏನೋ ಯಶಸ್ಸನ್ನು ಮತ್ತು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿರೋದಿಲ್ಲ. ಯಾವುದು ಶುದ್ಧ ಮನಸ್ಸಿನಿಂದ, ಸಮಾಧಾನ ಮನಸ್ಸಿನಿಂದ, ಚಿತ್ತ ಮನಸ್ಸಿನಿಂದ ತೆಗೆದುಕೊಂಡಂತಹ ತೀರ್ಮಾನಗಳು
ನಮಗೆ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತವೆ. ಆದ್ದರಿಂದ ಈ ಒಂದು ರಾಗವನ್ನು ಇಟ್ಟುಕೊಂಡ್ರೆ, ನನ್ನದು ಎಂಬುವಂತಹ ಮೋಹವನ್ನು ಇಟ್ಟುಕೊಂಡ್ರೆ, ಇದಿಲ್ಲದೆ ಹೋದರೆ ನಾನು ಬದುಕೋದೇ ಇಲ್ಲ ಎಂಬುವಂತಷ್ಟರ ಮಟ್ಟಿಗೆ ನಾವು ಅಟ್ಯಾಚ್ ಆಗಿಬಿಟ್ರೆ, ಆ ರಾಗದಿಂದ ನಮಗೆ ಅದನ್ನು ಇಟ್ಕೊಳ್ಳೋಕ್ಕಾಗತ್ತಾ, ಸಿಗುತ್ತಾ, ಅಥವಾ ಇಟ್ಕೊಂಡಿರೋದು ಕಳೆದೋಗುತ್ತಾ, ಕಳ್ಕೊಂಡು ಬಿಡ್ತೀನಾ, ಇದನ್ನು ಉಳಿಸ್ಕೊಳ್ಳೋದು ಹೆಂಗೆ, ಬೆಳೆಸ್ಕೊಳ್ಳೋದು ಹೆಂಗೆ, ಈ ರೀತಿಯಾದಂತಹ ಭಯ ಉಂಟಾಗುತ್ತೆ. ಯಾವಾಗ ಭಯ ಉಂಟಾಗುತ್ತೋ ಆ ಭಯದಿಂದ ಮನುಷ್ಯನು ಏನಾಗುತ್ತಾನೆ, ಕ್ರೋಧ ಅಗ್ನಿಗೆ ಒಳಗಾಗಿ ಕೋಪವನ್ನು ಮಾಡಿಕೊಳ್ತಾನೆ, ಕೋಪ ಮಾಡ್ಕೊಂಡು ಬಿಡ್ತಾನೆ. ಆಗ ಆತನಿಗೆ ಏನು ಸಿಗಬೇಕು ಅದು ಯಾವುದು ಸಿಗದಂತೆ ಆಗೋಗ್ಬಿಡುತ್ತೆ. ಆದ್ದರಿಂದ ಈ ಒಂದು ವಿಚಾರಗಳನ್ನು ಮೊದಲು ಬಿಡಬೇಕು. ರಾಗ, ಭಯ, ಕ್ರೋಧ ಈ ಮೂರನ್ನು ಯಾರು ತೊರೆದಿರ್ತಾನೋ, ಮತ್ತು ಮನ್ಮಯ ಮಾಮುಪಾಶ್ರಿತ, ಈ ಮೂರು ಭಾವನೆಗಳನ್ನು, ಗುಣಗಳನ್ನು ಬಿಟ್ಟು ವಿರಕ್ತನಾಗಿ ಯಾರು ಪರಮಾತ್ಮನಲ್ಲಿಯೇ ಸದಾ ತನ್ಮಯವಾದಂತಹ ಭಾವನೆಯನ್ನು ಇಟ್ಟುಕೊಳ್ತಾನೋ, ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಪರಮಾತ್ಮನ ಇರುವಿಕೆಯನ್ನು ಅನುಭವಿಸುತ್ತಾನೋ, ಆ ರೀತಿಯಾಗಿ ಫೀಲ್ ಮಾಡ್ತಾನೋ, ವಾಸುದೇವ ಕುಟುಂಬಂ ಎಂಬುವಂತಹ ಫೀಲ್ ಮಾಡ್ತಾನೋ, ಆ ಒಂದು ವ್ಯಕ್ತಿಗಳು, ಭಕ್ತರು, ಜ್ಞಾನಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ತಪಸ್ಸಿನಿಂದ, ಜ್ಞಾನರೂಪಿ ತಪಸ್ಸು ಅಂದರೆ ಏನು, ಅಶಾಶ್ವತವಾದದ್ದನ್ನು ಶಾಶ್ವತತೆಯಿಂದ ಸಪರೇಟ್ ಮಾಡುವುದು, ಅನಿತ್ಯವಾದದ್ದನ್ನು ನಿತ್ಯವಾದುದರ ಕಡೆಯಿಂದ ಸಪರೇಟ್ ಮಾಡಿ, ಪ್ರತ್ಯೇಕ ಮಾಡಿ ಇಡುವಂಥದ್ದು, ಅಪೂರ್ಣವನ್ನು ಪೂರ್ಣದಿಂದ ಸಪರೇಟ್ ಮಾಡಿ ಇಡುವಂಥದ್ದು. ಹೀಗೆ ಶಾಶ್ವತವಾದ, ನಿತ್ಯವಾದ, ಪೂರ್ಣವಾದಂತಹ ಪರಬ್ರಹ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿ, ದೇವರಲ್ಲಿ ನಿಲ್ಲಿಸಿ ಸಾಧನೆಯನ್ನು ಯಾರು ಮಾಡ್ತಾರೋ, ಈ ರಾಗ, ಭಯ, ಕ್ರೋಧ ಎಂಬುವಂತಹ ದುರ್ಗುಣಗಳನ್ನು ತೊಳೆದು ಹಾಕಿ ಪರಮಾತ್ಮನನ್ನೇ ಆಶ್ರಯ ರೂಪದಿಂದ ಇಟ್ಟುಕೊಂಡು ಯಾರು ಸಾಧನೆಯನ್ನು ಮಾಡ್ತಾರೋ ಅಂತಹವರು ನನ್ನನ್ನೇ ಸೇರುತ್ತಾರೆ, ನನ್ನ ಸ್ವರೂಪವೇ ಆಗುತ್ತಾರೆ, ನನ್ನ ಸ್ವರೂಪವನ್ನು ಪಡೆದುಕೊಳ್ಳುತ್ತಾರೆ. ನೋಡಿ ಎಂತಹ ಮಾತಿದೆ. ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಬಂದು ಕೂತ್ಕೊಂಡ್ಬಿಟ್ರೆ ವಿಷ್ಣು ರೂಪದಲ್ಲಿ ವಿಷ್ಣು ಆಗೋಗಲ್ಲ. ಶಿವನ ಫ್ಯಾನ್ಸಿ ಡ್ರೆಸ್ ಮಾಡಿಕೊಂಡು ಹಾಕ್ಕೊಂಡು ಬಂದರೆ ಶಿವ ಆಗೋಗಲ್ಲ. ಬ್ರಾಹ್ಮಣನ ಕಾಸ್ಟ್ಯೂಮಲ್ಲಿದ್ದವನು ಬ್ರಾಹ್ಮಣ ಆಗಲ್ಲ. ವೇಷಕ್ಕೆ ತಕ್ಕ ಹಾಗೆ ಒಳಗಡೆ ಆ ಒಂದು ಭಾವನೆಗಳು, ವೃತ್ತಿಗಳು, ಗುಣಗಳು, ಗುಣಗಳ ಐಶ್ವರ್ಯ ಅಂತ ನಾವು ಕರಿತೇವೆ, ಅದು ಇಲ್ಲದೆ ಹೋದರೆ, ಆ ದೈವಿ ಗುಣಗಳು ಇಲ್ಲದೆ ಹೋದರೆ ಆತನು ಆ ಒಂದು ಮೇಲ್ನೋಟಕ್ಕೆ ಕಾಣಿಸಿದ ಹಾಗೆ ಇಲ್ಲ ಒಳಗಡೆ ಅಂತ ಹೇಳಿದರೆ ಅವನಿಗೆ ಆ ಒಂದು ಸ್ವರೂಪ ಸಿಗುವುದಿಲ್ಲ, ಆತ್ಯಂತಿಕವಾದಂತಹ ಪರಮಾತ್ಮನ ಸ್ವರೂಪ ಸಿಗೋದಿಲ್ಲ. ಅದು ಸಿಗಬೇಕು ಅಂತ ಹೇಳಿದರೆ ಈ ಎಲ್ಲ ದುಶ್ಚಟಗಳು ಮತ್ತು ನಾವು ಉನ್ನತ ಮಟ್ಟಕ್ಕೆ, ಊರ್ಧ್ವಗತಿಗೆ ಹೋಗಲಿಕ್ಕೆ ಅಡೆಯನ್ನು ಮಾಡುವಂತಹ, ತಡೆಯನ್ನು ಮಾಡುವಂತಹ ಈ ಒಂದು ಕಾಮ, ಕ್ರೋಧ, ಮೋಹ, ಮೋದ, ಮದ, ಮಾತ್ಸರ್ಯ, ಭೀಭತ್ಸ್ವ, ರಾಗ, ಭಯ, ಕ್ರೋಧಗಳು ಎಂಬುವಂತಹ ಈ ಒಂದು ದುರ್ಗುಣಗಳನ್ನು ಬಿಟ್ಟು ಪ್ರೀತಿ, ಪ್ರೇಮ, ಸಹನೆ, ತಾಳ್ಮೆ, ಕರುಣೆ, ಮಾನವೀಯತೆ, ಶಾಂತಿ, ನೆಮ್ಮದಿ, ತ್ಯಾಗ ಎಂಬುವಂತಹ ಸದ್ಗುಣಗಳನ್ನು ಆಶ್ರಯಿಸಿಕೊಳ್ಳಬೇಕು. ಯಾರಲ್ಲಿ ಈ ಗುಣಗಳು ಹೆಚ್ಚು ಇರುತ್ತದೋ, ಯಾರು ಹೆಚ್ಚು ಈ ಗುಣಗಳಿಂದ ಆಶ್ರಯಿಸಲ್ಪಡ್ತಾರೋ ಅವರು ಕಾಲಕ್ರಮೇಣ ಸಾಧನೆಯ ಮುಖಾಂತರ ಆ ಸದ್ಗುಣಗಳ ಗಣಿಯಾಗಿರುವಂತಹ ಪರಮಾತ್ಮನ ಕಡೆಗೆ ಹೋಗ್ತಾರೆ. ಆಗ ಆ ಪರಮಾತ್ಮನ ಸ್ವರೂಪವನ್ನೇ ಹೊಂದುತ್ತಾರೆ. ಅದನ್ನು ಬಿಟ್ಟು ಬೇರೆ ಇನ್ನೇನೇ ಮಾಡಿದ್ರೂ ಕೂಡ ಖಂಡಿತವಾಗಿಯೂ ಪರಮಾತ್ಮನ ಸ್ವರೂಪವಲ್ಲ, ಪರಮಾತ್ಮನ ಒಂದು ಧೂಳನ್ನು ಪಾದರಕ್ಷೆಯ ಧೂಳನ್ನು ಕೂಡ ಸ್ಪರ್ಶಿಸಲು ಸಾಧ್ಯವಿಲ್ಲ.
ಅಧ್ಯಾತ್ಮದಲ್ಲಿ ಕೋಟಿ ಕೋಟಿ ಜನಗಳನ್ನು ನೀವು ಸಂಪಾದಿಸಿಕೊಂಡಿದ್ದರು, ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿದ್ದರು. ವೇಷ ಪೋಷಾಕಗಳನ್ನು ಧರಿಸಿ ಜಗದ್ಗುರು ಅಂತ ನೀವು ಅನಿಸಿಕೊಂಡಿದ್ದರು. ಪರಮಾತ್ಮನಲ್ಲಿ ಸಾಸಿವೆ ಕಾಳಷ್ಟು ಭಕ್ತಿ ಇಲ್ಲದೆ ಹೋದರೆ, ನಂಬಿಕೆ ಇಲ್ಲದೆ ಹೋದರೆ, ಸದ್ಗುಣಗಳನ್ನು ಅಳವಡಿಸಿಕೊಂಡು ಪ್ರಾಮಾಣಿಕವಾಗಿ ಪರಮಾತ್ಮನಲ್ಲಿ ನೀವು ಆಶ್ರಯಿಸದೆ ಹೋದರೆ, ನೀವು ಎಂದಿಗೂ ಪರಮಾತ್ಮನ ಪಾದದ ಧೂಳಿನ ಸ್ಪರ್ಶವನ್ನು ಕೂಡ ಮಾಡಲಾರಿರಿ ಎಂಬುವಂತಹ ಮಾತನ್ನು ಶ್ರೀಕೃಷ್ಣ ಈ ಒಂದು ಶ್ಲೋಕದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈ ಒಂದು ವಿಚಾರ ದಯಮಾಡಿ ಅರಿತುಕೊಳ್ಳಬೇಕು ನನ್ನ ಪ್ರೀತಿಯ ವೀಕ್ಷಕರೇ. ಈ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಆಂತರ್ಯದಲ್ಲಿ ಇರುವಂಥದ್ದು. ದುರ್ಗುಣಗಳನ್ನು ತೆಗೆದುಹಾಕಿ ಸದ್ಗುಣಗಳನ್ನು ನಾವು ಬೆಳೆಸಿಕೊಂಡು ಉಳಿಸಿಕೊಂಡು ಅದನ್ನು ಊರ್ಧ್ವಗತಿಯ ಕಡೆಗೆ ವಿಶಿಷ್ಟವಾದದ್ದನ್ನು ಮಹತ್ತಾದದನ್ನು ಪಡೆಯಲಿಕ್ಕೆ ನಾವು ಬಳಸಿಕೊಂಡಿದ್ದೇ ಆದಲ್ಲಿ ನಾವು ಆ ಒಂದು ಪರಮಾತ್ಮನ ಸ್ವರೂಪವನ್ನು ನಾವು ಸೇರಬಹುದಾಗಿದೆ. ತಾತ್ವಿಕ ನೆಲೆಗಟ್ಟಿನಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇ ಆದಲ್ಲಿ ಎಂಬುವಂತಹ ಮಾತನ್ನು ಶ್ರೀಕೃಷ್ಣ ಇಲ್ಲಿ ಖಾತರಿಪಡಿಸ್ತಾ ಇದ್ದಾನೆ ಎಂಬುವಂತಹ ಮಾತನ್ನು ಈ ಒಂದು ಶ್ಲೋಕದ ಮುಖಾಂತರ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಇಷ್ಟ ಆಗಿದ್ದೇ ಆದಲ್ಲಿ ಈ ಒಂದು ವಿಚಾರ ಮರೆಯದ ಹಾಗೆ ಲೈಕ್ ಮಾಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ಗಳನ್ನು ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.